ಬಹಳ ಆರ್ಥಿಕವಾಗಿ ತಮ್ಮ ಜನ ಸದಸ್ಯರ ಜೊತೆಯಲ್ಲಿ ಬಹಳ ಅತಿಥಿಗಳ ಸೇವೆಯನ್ನು ಮಾತಾಡುವ ಇಚ್ಛೆ ನಮ್ಮ ಮನೆಗಳಲ್ಲಿ ಕೂಡ ಹೌದು. ನಮ್ಮ ಮಕ್ಕಳಾಗಿ ಯಾರ ಮಕ್ಕಳಾಗಿ ಆ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಅವರಿಗೆ ಸಂಸ್ಕಾರವನ್ನು ಕೊಡುವಂಥ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರಿಗೂ ಹೆಚ್ಚಾಗಿ ಮಾಡ್ತಾರೆ. ಹೀಗೆ ಇವತ್ತು ಬಾಲಿಕೊಪ್ಪ ಸ್ಕೂಲ್ ಬಹಳ ಅತ್ಯುತ್ತಮ ಶಿಕ್ಷಣವನ್ನು ಕೊಡ್ತೇವೆ ಅಂತ ಮಾತನ್ನು ಬಹಳ ಹೆಮ್ಮೆಯಿಂದ ಕೂಡ ಬಯಸಿದ್ದಾರೆ. ಹೀಗೆ ಇವತ್ತು ಶಿಕ್ಷಣವನ್ನು ನಮ್ಮ ಮಕ್ಕಳು ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಇಚ್ಛೆ ಅನೇಕ ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅನೇಕ ಸಂಘ ಸಂಸ್ಥೆಗಳು ಮಾಡಿದ್ರು ಕೂಡ ಶಿಕ್ಷಣ ಇಂಥ ಒಂದು ಶಿಕ್ಷಣ ಸಂಸ್ಥೆಯ ಮುಖಾಂತರ ಇಷ್ಟು ಶಿಕ್ಷಣದ ವ್ಯವಸ್ಥೆ ಮಾಡಿದ್ರು ಕೂಡ ಇನ್ನು ದೇಶದಲ್ಲಿ ರಾಜ್ಯದಲ್ಲಿ ಸುಮಾರು 16% ಮಕ್ಕಳು ಶಿಕ್ಷಣ ಮುಂದೆ ಮಕ್ಕಳನ್ನ ಮಾಡ್ಕೊಳ್ತಾ ಇಲ್ಲ. ಈ ಶಿಕ್ಷಣದಿಂದ ವಂಚಿತರಾಗಿದ್ದಂಥ ಸ್ನೇಹಿತರು ಮಕ್ಕಳಿರ್ಬೋದು, ಇವತ್ತು ದೇಶದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ನಮ್ಮ ನಾಡಿನಲ್ಲಿರ್ಬೋದು ಅನೇಕ ಕಡೆ ನಾವು ಅನೇಕ ರೀತಿಯ ಬೆಲೆಗಳನ್ನು ನಾವು ಕೊಟ್ಟಿದ್ದೀವಿ. ಎಲ್ಲೋ ಕಡೆಗೆ ಅತ್ಯಾಚಾರ ನಾವು ನೋಡ್ತಾ ಇದ್ದೀವಿ. ಅವೆಲ್ಲವೂ ಕೂಡ ಹೋರಾಡಬೇಕಾದ್ರೆ, ಅವೆಲ್ಲವೂ ಕೂಡ ದೂರ ಇರಬೇಕಾದ್ರೆ ಈ ದೇಶದಲ್ಲಿ ಪ್ರತಿಯೊಂದು ವರ್ಗದ ಜನ ಪ್ರೀತಿ ವಿಶ್ವಾಸ ಜನತೆಯ ಬದುಕನ್ನು ಈ ದೇಶದ ಬದಲಿಯನ್ನು ನಾವು ಕಾಣಬೇಕಾದ್ರೆ ನೋಡಬೇಕಾದ್ರೆ ಅದು ಶಿಕ್ಷಣ ಮಾತ್ರ ಸಾಧ್ಯ ಆಗೋದ್ರಿಂದ ನಾವು ಯಾರು ಕೂಡ ಬಯಸುತ್ತೇವೆ. ಹಾಗೆ ಸರ್ಕಾರವು ಕೂಡ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡುತ್ತಾರೆ. ನಮ್ಮ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಶಿಕ್ಷಣ ಮತ್ತು ಉಪಮುಖ್ಯಮಂತ್ರಿಗಳಾಗಿದ್ದಂಥ ಮುಖಾಂತರ ಎಲ್ಲ ಮಕ್ಕಳು ಕೂಡ ಉಚಿತವಾಗಿ ಶಿಕ್ಷಣ ಕೊಡುವಂಥದ್ದು ಮತ್ತು ನಮಗೆಲ್ಲರೂ ಕೂಡ ಆಗಿದೆ. ಮತ್ತೆ ಈ ಮೊದಲು ಸರ್ಕಾರಿ ಶಾಲೆ ಅಂತಂದ್ರೆ ಏನು ಮಕ್ಕಳು ಹೋಗ್ತಾರೆ ಬರೋದನ್ನ ಹೆಚ್ಚು ಮಾತಾಡ್ತಾರೆ. ಅಂಥ ಸಂದರ್ಭದಲ್ಲಿ ಮಕ್ಕಳು ಶಿಕ್ಷಣದಿಂದ ವಂಚಿತರಾದರೆ ಮುಂದಿನ ದೇಶದ ಭವಿಷ್ಯವನ್ನು ಅಥವಾ ರಾಜ್ಯದ ಭವಿಷ್ಯ ಬಹಳ ಕಷ್ಟಕರ ಆಗುವಂಥದ್ದು. ಅದು ಆಗಬಾರದು. ಪ್ರತಿಯೊಬ್ಬ ಮಕ್ಕಳು ಕೂಡ ಬಡವ ಬಲ್ಲಿಗ ಮತ್ತು ಸಾರಥ್ಯ ಇದ್ದರೆ ಪ್ರತಿಯೊಬ್ಬ ಮಕ್ಕಳು ಕೂಡ ಶಿಕ್ಷಣವನ್ನು ಹೊಂದಬೇಕು ಅಂತ ಇಚ್ಛೆಯನ್ನು ಹೊಂದಿರತಕ್ಕಂಥ ಮುಂದಿನ ಭವಿಷ್ಯದ ಕಲ್ಪನೆಯನ್ನು ಹೊಂದಿರತಕ್ಕಂಥ ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಬಂಗಾರಕರು ಕೂಡ ಆ ಮಕ್ಕಳಿಗೆ ಯಾರು ಶಾಲೆಗೆ ಬರ್ತಾ ಇದ್ದಾರೋ ಆ ಮಕ್ಕಳಿಗೆ ಪ್ರತಿದಿನ ₹1 ಮುಖಾಂತರ ಮಕ್ಕಳನ್ನ ಶಾಲೆಗೆ ಹೆಚ್ಚು ಬರುವ ರೀತಿಯಲ್ಲಿ ಮಾಡುವಂತಹದ್ದು ಅಂದಿನ ಮುಖ್ಯಮಂತ್ರಿಗಳ ಅವರ ನಂತರತಕ್ಕಂಥ ಮುಖ್ಯಮಂತ್ರಿಗಳು ಮನೆ ಹೆಸರು ಕೂಡ ಈ ಮಕ್ಕಳಿಗೆ ಮಧ್ಯಾಹ್ನ ವಿಶ್ವಗಳನ್ನು ಕೊಡುತ್ತಿದ್ದಾರೆ. ಈಗ ಅನೇಕ ರೀತಿಯ ವ್ಯವಸ್ಥೆ ನಮ್ಮ ಮಕ್ಕಳಿಗೆ ಕೊಡುವುದನ್ನು ನಾವು ಎದುರುಕೊಂಡು ಹೋಗ್ತಾ ಇದ್ದೀವಿ. ಬರುವ ಬಲಿಗೆ ಅನ್ನುವ ತಾರತಮ್ಯ ಇರಬಾರದು ವಿಚಾರ ಇರಬೇಕು. ಮಕ್ಕಳಿಗೆ ಸಮಾವೇಶ ಇರ್ಬೋದು, ವಿಶ್ವ ಇರ್ಬೋದು, ಪಠ್ಯಪುಸ್ತಕ ಇರ್ಬೋದು, ಸೂಕ್ಷ್ಮ ಇರ್ಬೋದು, ಪೌಷ್ಟಿಕ ಆಹಾರ ಇರ್ಬೋದು, ಮೊಟ್ಟೆ ಇರ್ಬೋದು, ಹೀಗೆ ಎಲ್ಲ ರೀತಿಯ ವ್ಯವಸ್ಥೆ ಇವತ್ತು ಸರ್ಕಾರ ಶಿಕ್ಷಣಕ್ಕಾಗಿ ಪ್ರಯತ್ನ ಮಾಡ್ತಾಯಿದ್ರು, ಖರ್ಚಿನ ಮಾಡ್ತಾಯಿದ್ರು. ಅದರ ಸರಿಯಾದ ಕೆಲಸ ಇವತ್ತು ಎಲ್ಲ ಶಾಲೆಯ ಶಿಕ್ಷಕರು ಬಹಳ ಜವಾಬ್ದಾರಿಯುತವಾಗಿ ಅಲ್ಲಿ ಅಧ್ಯಕ್ಷರ ಜೊತೆಯಲ್ಲಿ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಬಹಳ ಹೆಮ್ಮೆಯಿಂದ ಬಯಸಿದ್ದಾರೆ. ಒಂದು ಮಾತನ್ನು ಬಯಸಿದ್ದಾರೆ. ನಮ್ಮ ಮುಖ್ಯ ಶಿಕ್ಷಕರು ಎಲ್ಲ ಶಿಕ್ಷಕರು ನಾನು ವಿನಂತಿಯನ್ನು ಮಾಡಬೇಕಿದ್ದಾರೆ. ಇವತ್ತು ನಮ್ಮ ಸ್ಕೂಲಿಗೆ ಬಂದ ಮಕ್ಕಳು ಇದು ಬಹಳ